ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿತ್ಯ ಹರಿದ್ವರ್ಣದ ಕಾಡುಗಳ ನಡುವೆ ನೆಲೆಸಿರುವ ಸುಂದರ ಅದ್ಭುತ ದೇವಾಲಯವೇ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ. ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ. ದಕ್ಷ ಯಜ್ಞ ನಡೆದ ಸ್ಥಳ. ಪೌರಾಣಿಕ ಕಥೆಗಳ ಪ್ರಕಾರ ಈ ಸ್ಥಳದಲ್ಲಿ ದಕ್ಷ ಪ್ರಜಾಪತಿಯು ಶಿವನನ್ನು ಅಪಮಾನಗೊಳಿಸಲು ಮಹಾಯಜ್ಞವನ್ನು ಹಮ್ಮಿಕೊಂಡಿದ್ದರು. ಪತಿಯ ನಿಂದನೆಯನ್ನು ಸಹಿಸಿಕೊಳ್ಳಲಾರದ ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿದ ಪವಿತ್ರ ಸ್ಥಳ ಇದಾಗಿದೆ. ಈ ಕ್ಷೇತ್ರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದ್ದು ಇದನ್ನು ದಕ್ಷಿಣ ಕಾಶಿ ಎನ್ನಲಾಗುತ್ತದೆ. 2 ದೇವಸ್ಥಾನಗಳು. ಬಾವಲಿ ನದಿಯ 2 ದಂಡೆಗಳ ಮೇಲೆ 2 ದೇವಸ್ಥಾನಗಳಿವೆ. ಇಕ್ಕರೆ ಕೊಟ್ಟಿಯಾರು ದೇವಸ್ಥಾನ ಪಶ್ಚಿಮ ದಂಡೆಯಲ್ಲಿದೆ ಮತ್ತು ಅಕ್ಕರೆ ಕೊಟ್ಟಿಯಾರು ಪೂರ್ವ ದಂಡೆಯಲ್ಲಿದೆ. ಸ್ವಯಂಭೂ ಲಿಂಗ. ಅಕ್ಕರೆ ಕೊಟ್ಟಿಯಾರಿನಲ್ಲಿ ಯಾವುದೇ ಶಾಶ್ವತ ಗರ್ಭಗುಡಿ ಅಥವಾ ಕಟ್ಟಡವಿಲ್ಲ. ಇಲ್ಲಿ ನದಿ ನೀರಿನ ಮಧ್ಯೆ ಇರುವ ಕಲ್ಲಿನ ಪೀಠದ ಮೇಲೆ ಮಣಿತರ ಶಿವನು ಸ್ವಯಂಭೂ ಲಿಂಗದ ರೂಪದಲ್ಲಿ ನೆಲೆಸಿದ್ದಾನೆ. ವೈಶಾಖ ಮಹೋತ್ಸವ 28 ದಿನಗಳ ಹಬ್ಬ. ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನವು ವರ್ಷ ಪೂರ್ತಿ ತೆರೆದಿರುವುದಿಲ್ಲ. ಇದು ಕೇವಲ ವರ್ಷದಲ್ಲಿ ಒಮ್ಮೆ ಮಾತ್ರ ಮೇ ಜೂನ್ ತಿಂಗಳಿನಲ್ಲಿ ಬರುವ 28 ದಿನಗಳ ಒಂದು ವೈಶಾಖ ಸಂಭ್ರಮವಾಗಿದೆ. ವೈಶಾಖ ಮಹೋತ್ಸವದ ಅವಧಿಯಲ್ಲಿ ಮಾತ್ರ ತೆರೆದಿರುತ್ತದೆ. ಈ ಸಮಯದಲ್ಲಿ ಇಕ್ಕರೆ ಕೊಟ್ಟಿಯೂರು ಮುಚ್ಚಿರುತ್ತದೆ. ಉಳಿದ ವರ್ಷದ ಎಲ್ಲ ದಿನಗಳಲ್ಲೂ ಭಕ್ತರು ಇದಕ್ಕೆ ಕೊಟ್ಟಿಯಾರಿನಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಮಹಿಳೆಯರ ಪ್ರವೇಶಕ್ಕೆ ನಿಯಮ. ವೈಶಾಖ ಮಹೋತ್ಸವದ ಆರಂಭದ ಮತ್ತು ಕೊನೆಯ ಕೆಲವು ದಿನಗಳಲ್ಲಿ ಅಕ್ಕರೆ ಕೊಟ್ಟಿಯೂರಿಗೆ ಮಹಿಳೆಯರ ಪ್ರವೇಶವಿರುವುದಿಲ್ಲ. ನಿಗದಿಪಡಿಸಿದ ಮಧ್ಯದ ದಿನಗಳಲ್ಲಿ ಮಾತ್ರ ಮಧ್ಯಾಹ್ನದವರೆಗೆ ಮಹಿಳೆಯರಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ಇಲ್ಲಿ ಕಡ್ಡಾಯವಾಗಿ ಇಂಥದ್ದೇ ಉಡುಪುಗಳನ್ನು ಧರಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಒಂದು ನಿಯಮ ಇದೆ. ಸ್ತ್ರೀಯರಿಗೆ ಸೀರೆಗಳನ್ನು ಉಟ್ಕೊಂಡು ಹೋಗಬೇಕು ಮತ್ತು ಗಂಡಸರಿಗೆ ಪಂಚೆ ಮತ್ತು ಶಲ್ಯವನ್ನು ಹೊತ್ಕೊಂಡು ಹೋಗಬೇಕು ಅನ್ನೋದು ಅತ್ಯಂತ ಕಠಿಣವಾಗಿ ಇಲ್ಲಿ ಪಾಲಿಸಲಾಗುತ್ತದೆ. ಪೂಜಾ ಸಮಯ. ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಬೆಳಗ್ಗೆ 5ರಿಂದ 12:30ರವರೆಗೆ ತೆರೆದಿರುತ್ತದೆ. ಸಂಜೆ 4:30ರಿಂದ 8ರವರೆಗೆ ತೆರೆದಿರುತ್ತದೆ. ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಪೂಜಾ ವಿಧಿಗಳು 4:30ರಿಂದ 12 ಗಂಟೆ ತನಕ ನಡೆಯುತ್ತದೆ. ಉಷಾ ಪೂಜೆ, ನವಕಾಭಿಷೇಕಗಳು ನಡೆಯುತ್ತವೆ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಉಚ್ಚ ಪೂಜೆ ನಡೆಯುತ್ತದೆ. ಸಂಜೆ 5:30ರಿಂದ 9ರವರೆಗೆ ದೀಪಾರಾಧನೆ ಮತ್ತು ಅತ್ತಾಳೆ ಪೂಜೆ ಜರುಗುತ್ತದೆ. ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಭಕ್ತರು ಮನೆಗೆ ಕೊಂಡೊಯ್ಯಬಹುದಾದ ಅತ್ಯಂತ ಮುಖ್ಯವಾದ ಮತ್ತು ಪವಿತ್ರವಾದ ವಸ್ತುಗಳೆಂದರೆ ಒಡಪು, ಅಂದರೆ ಬಿದಿರಿನ ಹೂ. ಇದು ವಿಶಿಷ್ಟ ಪ್ರಮುಖವಾದ ಪ್ರಸಾದವಾಗಿದೆ. ಕೊಟ್ಟಿಯೂರಿನಲ್ಲಿ ಮಾತ್ರವೇ ಸಿಗುವಂತಹ ಪ್ರಸಿದ್ಧ ಪ್ರಸಾದ. ಎಲ್ಲೆಡೆ ವಿಶೇಷತೆ. ಇದನ್ನು ಬಿದಿರು ಅಥವಾ ಜೊಂಡುವಿನ ನಾರುಗಳನ್ನು ಬಿಳಿ ಗಡ್ಡದ ಆಕಾರದಲ್ಲಿ ತಯಾರಿಸಲಾಗುತ್ತದೆ. ಇದರ ಒಂದು ಐತಿಹ್ಯ ಏನೆಂದರೆ ದಕ್ಷ ಯಜ್ಞದ ಸಮಯದಲ್ಲಿ ಶಿವನ ಕೋಪಕ್ಕೆ ಬಲಿಯಾದ ಭೃಗು ಮಹರ್ಷಿಯ ಗಡ್ಡವನ್ನು ಇದು ಸೂಚಿಸುತ್ತದೆ ಎಂದು ತಿಳಿಯುತ್ತದೆ. ಬಳಕೆ. ಭಕ್ತರು ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ತಮ್ಮ ಮನೆಗೆ ತೆಗೆದುಕೊಂಡೋಗಿ ಮನೆ ವಾಹನಗಳ ಮುಂದೆ ಕಟ್ಟಿರುತ್ತಾರೆ. ಐಶ್ವರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿ ಒಂದು ವರ್ಷದವರೆಗೆ ಸಾಗುತ್ತದೆ. ಕೊಟ್ಟಿಯೂರು ಹಬ್ಬ ಪ್ರಸಾದ. ಇದು ಕೂಡ ಬಹಳ ಮುಖ್ಯವಾಗಿರುವುದು. ಶಿವನಿಗೆ ಸಮರ್ಪಿಸುವ ಸಾಂಪ್ರದಾಯಿಕ ಕೇರಳ ಶೈಲಿಯ ಸಿಹಿ ಅಪ್ಪ ಇಲ್ಲಿ ಪ್ರಸಿದ್ಧ. ಅಪ್ಪಳ ಪ್ರಸಾದ. ವಿಶೇಷತೆ. ವೈಶಾಖ ಮಹೋತ್ಸವದ ವಿಶೇಷ ದಿನಗಳಲ್ಲಿ ತಯಾರಿಸುವ ವಿಶಿಷ್ಟ ಪ್ರಸಾದ. ಇದರ ರುಚಿ ಹೇಗಿರುತ್ತದೆ? ಸಿಹಿ ಕಹಿ ಮಿಶ್ರ ರುಚಿ ಹೊಂದಿರುತ್ತದೆ. ಪವಿತ್ರ ತೀರ್ಥ ಮತ್ತು ಭಸ್ಮ. ವಿಶೇಷತೆ. ಸ್ವಯಂಭೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ಪವಿತ್ರ ಜಲ, ಬಾವಲಿ ನದಿಯ ನೀರು ಮತ್ತು ಎಳೆನೀರು ಮಿಶ್ರಿತವಾದಂತಹ ತೀರ್ಥವನ್ನು ಇಲ್ಲಿ ಕೊಡಲಾಗುತ್ತದೆ. ಕೊಟ್ಟಿಯೂರು ಶಿವ ದೇವಸ್ಥಾನದ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಬಾವಲಿ ನದಿಯ ತೀರ್ಥದಲ್ಲಿ 2 ಕಣ್ಣುಗಳನ್ನು ಉಚ್ಚ
ಉಜ್ಜುವ ಅಪರೂಪದ ಆಚರಣೆ ಇದೆ. ಭಕ್ತರು ಬಾವಲಿ ನದಿಯನ್ನು ದಾಟುವಾಗ ನದಿಯ ದಂಡೆಯ ಮೇಲಿರುವ ನೈಸರ್ಗಿಕ ಕಲ್ಲುಗಳಲ್ಲಿ 2 ಕಲ್ಲುಗಳನ್ನು ಆಯ್ದುಕೊಂಡು ಪರಸ್ಪರ ಉಜ್ಜುತ್ತಾರೆ. ಉಜ್ಜಿದಾಗ ಕಲ್ಲುಗಳಿಂದ ಹೊರಬರುವ ಬಣ್ಣ ಅಥವಾ ಸವಕಳಿಯ ಆಧಾರದ ಮೇಲೆ ತ್ರಿಮೂರ್ತಿಗಳ ಮತ್ತು ದೇವಿಯ ಆಶೀರ್ವಾದ ಗುರುತಿಸಲಾಗುತ್ತದೆ ಮತ್ತು ಹಣೆಯ ಮೇಲೆ ಬರುವ ಗಂಧದಲ್ಲಿ ಧರಿಸುತ್ತಾರೆ. ವಿಭೂತಿ. ಕೆಲವು ಕಲ್ಲುಗಳನ್ನು ಉಜ್ಜಿದಾಗ ಬಿಳಿ ಬಣ್ಣದ ಭಸ್ಮ ಅಥವಾ ಪವಿತ್ರ ಬೂದಿಯಂತಹ ಪುಡಿ ಬರುತ್ತದೆ. ಇದು ಶಿವನ ಸಾನ್ನಿಧ್ಯವನ್ನು ಸೂಚಿಸುತ್ತದೆ. ಗಂಧ. ಕೆಲವು ಕಲ್ಲುಗಳನ್ನು ಉಜ್ಜಿದಾಗ ಶ್ರೀಗಂಧದ ಇದು ಶ್ರೀ ಮಹಾವಿಷ್ಣುವಿನ ಅವತಾರ ಅಥವಾ ಸ್ಥಳ ಎಂದು ನಂಬಲಾಗುತ್ತದೆ. ಕುಂಕುಮ. ಪಾರ್ವತಿ ದೇವಿದು. ಇನ್ನು ಕೆಲವು ಕಲ್ಲುಗಳನ್ನು ಪರಸ್ಪರ ಉಜ್ಜಿದಾಗ ಕೆಂಪು ಬಣ್ಣದ ಪುಡಿ ಅಥವಾ ಗಂಧ ಹೊರಬರುತ್ತದೆ. ಇದು ಪಾರ್ವತಿ ದೇವಿ ಅಲ್ಲಿ ನೆಲೆಸುವುದರ ಒಂದು ಸಂಕೇತವಾಗಿದೆ. ದಕ್ಷ ಯಜ್ಞದ ಭೂಮಿ. ತನ್ನ ಪತಿಯ ನಿಂದನೆಯನ್ನು ತಾಳಲಾರದೆ ಸತೀದೇವಿಯು ಯಜ್ಞಕುಂಡಕ್ಕೆ ಹಾರಿ ಆತ್ಮಾರ್ಪಣೆ ಮಾಡಿಕೊಂಡ ಪವಿತ್ರವಾದಂತಹ ಸ್ಥಳವಿದೆ. ಲಿಕ್ಕ ಪತ್ತೆಯಾದ ಇತಿಹಾಸ. ಇದು ಇತಿಹಾಸದ ಕಾಲಕ್ಕೆ ನಡೆಯುತ್ತದೆ. ಅಲ್ಲಿ ಸಿಗುವಂತಹ ನಾರು ಗಂಡಿನ ನಾರಿನ ಒಂದು ಗಡ್ಡವು ಕೂಡ ಬರುತ್ತದೆ. ಅದು ಕೂಡ ಮತ್ತು 2 ಕಲ್ಲುಗಳನ್ನು ಬಿಚ್ಚಿ ಅಲ್ಲಿ ಬರುವಂತಹ ದೈವಿಕ ಶಕ್ತಿ ನೆಲೆಗೊಂಡಿದೆ ಈಗ ನಾವು ಆ ನದಿಯ ಬಾವಿ ನದಿಯ ಸುತ್ತಲೂ ಅಂದರೆ ಉದ್ಭವ ಶಿವಲಿಂಗರ ಸುತ್ತಲೂ ಆನೆಗಳು ಸಮೂಹದ ನಡುವೆ ಈ ಆನೆಗಳು ಗಂಭೀರ್ಯದಿಂದ ನಡೆಯುವುದೇ ಒಂದು ನೋಡಲು ಕಣ್ತುಂಬಿಕೊಳ್ಳುತ್ತದೆ. ಅಂತಹ ಒಂದು ಪರಿಸರ, ಅಂತಹ ಒಂದು ವೈಶಾಖ ಮಹೋತ್ಸವದ ಒಂದು ಸುಂದರ ಸಂದರ್ಭವಿದೆ. ನಾವು ಕೂಡ ನೋಡ್ತಾ ಇಲ್ಲಿ ಆನೆಗಳು ಮತ್ತೆ ತಮ್ಮ ದಾರಿಗೆ ಹಿಂತಿರುಗುವುದನ್ನು ನೋಡ್ತಾ ಅಲ್ಲಿ ಎದುರುಗಡೆ ಅಪಾರವಾದ ಶ್ರೇಣಿಗಳು, ಅದರ ಮುಂದೆ ದೊಡ್ಡದಾದ ಅರಣ್ಯ, ಅದರ ಮಧ್ಯಭಾಗದಲ್ಲಿ ಹರಿಯುತ್ತಿರುವ ನದಿ ಜೊತೆಗೆ ಎಲ್ಲ ಕೂಡ ಭಕ್ತಿ ಭಾವವನ್ನು ಸಿಂಚನ ಮಾಡುವುದರಲ್ಲಿ ಒಂದು ಸಂದೇಹವೇ. ಪ್ರತಿಯೊಂದು ಕ್ಷಣವನ್ನು ಕೂಡ ಕಣ್ಣುಗಳನ್ನು ನೋಡ್ತಾ ಹೋಗಬೇಕು ಅನ್ನೋ ಒಂದು ಭಾವನೆ ಇಲ್ಲಿ ತೀವ್ರವಾಗಿ ಒಂದೊಂದೇ ಆನೆ ಕೂಡ ನಿಧಾನವಾಗಿ ಜನಸಮೂಹದ ಮಧ್ಯೆ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದು.
ಜನಗಳೆಲ್ಲ ಪುಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಪವಿತ್ರ ಜಲದಲ್ಲಿ ಓಡಾಡ್ತಾ ಇದ್ದಾರೆ. ಅದು ಕೂಡ ನೋಡೋದಕ್ಕೆ ಒಂದು ಸಂಭ್ರಮದ ಒಂದು ವಾತಾವರಣ, ಜಾತ್ರೆಯಂತಹ ಒಂದು ವಾತಾವರಣ ಇಲ್ಲಿ ಮೂಡಿ ಬಂದಿದೆ. ಇದು ವರ್ಷ ಪೂರ್ತಿ ತೆರೆ ಇದೆ. ಬರೀ ಮೇ ಮತ್ತು ಜೂನ್ ತಿಂಗಳಿನಲ್ಲಿ 8 ದಿನಗಳು ಮಾತ್ರ ಹೋಗುತ್ತೆ. What is the importance for that? Same. It is sandalwood powder, no? Yeah. That is sandal. This one stone paste. Different person get different types. Okay. Someone get like a sandal paste, someone get red sandal, no? Rasman the winner. But here it is stone, no? Stone. Yeah, stone. That This is just the wood, no? Ah. Like this is stone. Okay. That is a speciality. Any uses or anything? No. Any belief We can't in take that? any stone from here. Any belief? We have only belief. Okay. We don't shoot. Okay. I'll turn this side. Okay. I am You? scientific. Okay, now. We are all Also standing here. Okay. We have a belief here when we bath in the river, no? After we bath, we will take 2 stones and we will rub together and we can get some paste. Someone get like similar to sandal, someone get similar to red sandal, sindoor. Like everyone get different types. That be our belief. But here it is the special. Yeah, here it is also special. Stone paste. Stone paste. And also bamboo. When we enter here, we can see the bamboo. Bamboo. That only built here only. Oh. In ನೇಮ್ ಇಸ್ ನಿಖಿಲ್ ಅಂತ. ನನ್ನ ಹೆಸರು ನಿಖಿಲ್ ಅಂತ. ನಾನು ಇದೆ ಕೇರಳದವರು. ಕನ್ನಡ ಸ್ವಲ್ಪ ಬರುತ್ತೆ ನನಗೆ. ಡೆಫಿನೆಟ್ಲಿ ಐ ಆಮ್ ವರ್ಕಿಂಗ್ ನೌ ಇನ್ ಕೊಟ್ಟಿಯೂರು. ಸೊ ಇದಾದರೆ ಮೋಸ್ಟ್ಲಿ ಟೆಂಪಲ್ ಆದರೆ ಲಾರ್ಡ್ ಶಿವನ್ ಟೆಂಪಲೇ ಲಾರ್ಡ್ ಶಿವಂದು. ಮತ್ತು ಈ ತಾಡಿ ಆದರೆ ಇದು ಬಾಂಬುವಲ್ಲಿ ಮಾಡಿರೋದು ಹೂವು. ಫಸ್ಟಿಂದ ಈ ಟೆಂಪಲ್ ಆದರೆ ಈ ದೇವಸ್ಥಾನ ಆದರೆ ಶಿವನ್ದು ಮೇನ್ ಟೆಂಪಲ್. ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಸ್ವಲ್ಪ ಫೇಮಸ್ ಟೆಂಪಲೇ ಇದೆ ಕೊಟ್ಟಿಯೂರು ಟೆಂಪಲ್ ಆದರೆ. ಬಿಕಾಸ್ ಲಾರ್ಡ್ ಶಿವಂದು ಈ ಗಡ್ಡೆ ಆದರೆ ಇದಾದರೆ ಬಾಂಬೂಲಿಂದ ಮಾಡೋದು. ಡಿಫ್ರೆಂಟ್ ಪಾರ್ವತಿ ಅವ್ರದ್ದು ತಂದೆದು ಗಡ್ಡೆ ದಕ್ಷಿಣದು. ಇಟ್ ಡಿಫೆಂಡ್ ಆಸ್ ಹಿಸ್ ಬಿಯರ್ಡ್. ದಟ್ಸ್ ಒನ್ ಥಿಂಗ್ ರೈಟ್ ಬಿಹೈಂಡ್ ದಿಸ್. ಈಗ ಮನೆಗೆ ತಗೊಂಡು ಹೋಗ್ತೀವಲ್ಲ, ಅದರಿಂದ ಏನು ಒಳ್ಳೇದಾಗುತ್ತಾ? ಒಳ್ಳೆಯದು, ಮನೆಗೆ ಒಳ್ಳೆಯದು, ಮನೇಲಿ ಇರೋರಿಗೆ ಒಳ್ಳೆಯದು. ಲಾಟ್ ಆಫ್ ಥಿಂಗ್ಸ್ ಸಂತೋಷಕ್ಕೆ, ಎಲ್ಲರಿಗೂ ಪ್ರೀತಿಗೆ, ಎಲ್ಲದಕ್ಕೆ ಇದು ಒಳ್ಳೆಯದು, ತುಂಬ ಒಳ್ಳೆಯದು. ಅಂದರೆ ಎಲ್ಲಿಡ್ಬೇಕು ಇದನ್ನು ತಗೊಂಡೋಗಿ? ಪೂಜೆ ಮನೆ ಫ್ರಂಟ್ ಡೋರ್ ಇಲ್ವಾ, ಫ್ರಂಟ್ ಡೋರಲ್ಲಿ, ಮತ್ತೆ ಪೂಜಾ ರೂಮಲ್ಲಿ, ಇಲ್ಲ ಗಾಡಿಯಲ್ಲಿ. ಬೆಟರ್ ಫಾರ್ ಯುವರ್ ಹೌಸ್, ಬೆಟರ್ ಫಾರ್ ಯುವರ್ ಹೌಸ್ ಆ್ಯಂಡ್ ಯುವರ್ ಸೇಫ್ಟಿ. ದಟ್ಸ್ ಸಿಂಪ್ಲಿ ಬೆಸ್ಟ್. ಸಿಗೋದು ಬರೀ ಇದು ಓಲ್ ಇಂಡಿಯಾದಲ್ಲಿ ವರ್ಲ್ಡಲ್ಲಿ. ಬೆಟರ್ ಫಾರ್ ಯುವರ್ ಹೌಸ್, ಬೆಟರ್ ಫಾರ್ ಯುವರ್ ಹೌಸ್ ಆ್ಯಂಡ್ ಯುವರ್ ಸೇಫ್ಟಿ. ದಟ್ಸ್ ಸಿಂಪ್ಲಿ ಬೆಸ್ಟ್. ಸಿಗೋದು ಬರೀ ಇದು ಓಲ್ ಇಂಡಿಯಾದಲ್ಲಿ ವರ್ಲ್ಡಲ್ಲಿ ಸಿಗೋದು ಬರೀ ಇಲ್ಲಿ ಕೊಟ್ಟಿಯೂರಲ್ಲಿ ಮಾತ್ರ, ಬೇರೆ ಎಲ್ಲಿ ಸಿಗಲ್ಲ ನಮಗೆ. ಮತ್ತೆ ಇದು ಇಲ್ಲಿಂದ ತಗೋಗಿ ಮನೇಲಿ ಹಾಕೋದು, ಮನೇಲಿ ಮಡಗೋದು, ಗಾಡಿ ಒಳಗೆ ಹಾಕೋದು ಎಲ್ಲ ಮನೆಗೆ ಗಾಡಿಗೆಲ್ಲ ಒಳ್ಳೇದು, ತುಂಬ ಒಳ್ಳೇದು. ಎಲ್ಲರೂ ಇಲ್ಲೇ ತಗೋಗ್ತಾರೆ. 1 ಲಕ್ಷ, 3 ಲಕ್ಷ, 20 ಲಕ್ಷ ಮೇಲೆ ಇಲ್ಲಿಂದ ಹೂ ಮಾಡಿ ಇಲ್ಲಿಂದ ತಗೋ ಹೋಗ್ತಾರೆ ಜನಗಳು. ಕನ್ನಡದವರು, ಕೇರಳದವರು, ತಮಿಳವರು, ತೆಲುಗವರು ಎಲ್ಲ ಸುಮಾರು ಜನ ಇಲ್ಲಿಂದ ತಗೋ ಹೋಗ್ತಾರೆ. ಅದು ಬೆಟರ್ ಫಾರ್ ಎವ್ರಿವನ್. ಓಕೆ, ನಮಸ್ಕಾರ ಸರ್, ತುಂಬ ಚೆನ್ನಾಗೆಲ್ಲ ಹೇಳ್ಕೊಟ್ರೆ. ನಾವು ಎದುರುಗಡೆ ನೋಡ್ತಾ ಇರೋಂಥದ್ದು ಇಕ್ಕರೆ ದೇವಸ್ಥಾನ. ಇದು ಬಾವಲಿ ನದಿಯ 2 ದಂಡೆಗಳ ಒಂದು ಪಕ್ಕದಲ್ಲಿದೆ, ಅಂದರೆ ಪಶ್ಚಿಮ ದಂಡೆಯಲ್ಲಿದೆ. ಇದಕ್ಕೆ ತನ್ನದೇ ಆದ ಒಂದು ದೇವಸ್ಥಾನ ಇದೆ. ಜೊತೆಗೆ ಇದು ವರ್ಷಪೂರ್ತಿ ಭಕ್ತರಿಗಾಗಿ ತೆರೆದಿರುತ್ತದೆ. ಇಲ್ಲಿ ವಿಶೇಷ ಪೂಜೆ ಸಂಭ್ರಮಗಳು ಎಲ್ಲ ಕೂಡ ನಡೆಯುತ್ತದೆ. ಆದರೆ ಅಕ್ಕರೆ ದೇವಸ್ಥಾನದಲ್ಲಿ ಬರೀ 28 ದಿನಗಳು ಮಾತ್ರ ವರ್ಷದಲ್ಲಿ ತೆಗೆಯುವಂಥದ್ದು. ಹಾಗಾಗಿ ಈ ಒಂದು ಇಕ್ಕರೆ ದೇವಸ್ಥಾನ ಪೂರ್ತಿಯಾಗಿ ವರ್ಷಪೂರ್ತಿ ತೆಗೆದಿರುತ್ತದೆ. ಬಹಳ ಸುಂದರವಾದಂತಹ ಒಂದು ದೇವಸ್ಥಾನ. ಬಾವಲಿ ನದಿಯ 2 ದಂಡೆಗಳಲ್ಲೂ ಕೂಡ 2 ದೇವಸ್ಥಾನಗಳಿವೆ. ಇಲ್ಲಿ ಇಕ್ಕರೆ ದೇವಸ್ಥಾನ ಯಾವಾಗಲೂ ತೆಗೆದಿರುತ್ತೆ, ಮತ್ತೊಂದು ಸದಾಕಾಲ ಮುಚ್ಚಿ ವರ್ಷಕ್ಕೆ ಒಮ್ಮೆ ಮಾತ್ರ ಇದು ತೆರ್ಕೊಳ್ಳುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.